ಯಾಕಂದರೆ ಈ ಸಮಯದಲ್ಲಿ ನೀವು ಕೇಳ್ತಾ ಇರುವ ಪ್ರತಿ ಮಾತುಗಳು, ಪ್ರತಿ ವಿಚಾರಗಳು, ಪ್ರತಿ ಕತೆಗಳು ನಿಮಗೂ ಹಾಗೂ ಇದನ್ನು ನೀವು ಯಾರಿಗೆ ಹೇಳ್ತೀರೋ ಅವರೆಲ್ಲರ ಬದುಕನ್ನು ಬೆಳಗಿಸುವ ಶಕ್ತಿಯನ್ನು ಈ ವಿಚಾರಗಳು ಹೊಂದಿದ್ದಾವೆ. ದೊಡ್ಡವರು ಹೇಳೋ ಹಾಗೆ ಭಗವಂತನದ್ದೇ ಎಲ್ಲವೂ, ನಮ್ಮದು ಅಂತ ಏನೂ ಇಲ್ಲ ಅಲ್ವಾ? ನಮ್ಮದು ಅಂತ ಏನೂ ಇಲ್ಲ. ಈ ದೇಹ ಭಗವಂತ ಕೊಟ್ಟದ್ದು. ನಾವು ಅನುಭವಿಸ್ತಾ ಇರುವ ಎಲ್ಲವೂ ಕೂಡ ವಸ್ತುಗಳು ಅಥವಾ ನಾವು ಇಷ್ಟಪಡುವ ಎಲ್ಲರೂ ಭಗವಂತನ ಕೊಡುಗೆ. ಅವನು ಕೊಟ್ಟಿದ್ದಾನೆ, ಒಂದು ದಿವಸ ಮರಳಿ ತಗೊಳ್ತಾನೆ. ಇದು ಸತ್ಯ. ಕೊಟ್ಟಿರುವುದು ಅವನೇ, ಮರಳಿ ಅವನೇ ಅದನ್ನು ವಾಪಸ್ ತಗೊಳ್ತಾನೆ. ಈ ಸತ್ಯ ನಮಗೆ ಗೊತ್ತು 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 ಆದರೂ ಶಾಶ್ವತವಾಗಿ ಭಗವಂತ ನನಗೇ ಕೊಟ್ಟಿದ್ದಾನೆ, ಮತ್ತೆಂದೂ ಕೂಡ ಅವನು ಅದನ್ನು ವಾಪಸ್ ಪಡೆಯೋದಿಲ್ಲ ಅನ್ನೋ ಮಟ್ಟಿನ ಅಜ್ಞಾನದಲ್ಲಿ ನಾವು ಬದುಕ್ತೀವಿ. ನಮಗೆ ಸಿಕ್ಕಿರುವ ತಂದೆ, ನಮಗೆ ಸಿಕ್ಕಿರುವ ತಾಯಿ, ನಮಗೆ ಸಿಕ್ಕಿರುವ ಗಂಡ, ನಮಗೆ ಸಿಕ್ಕಿರುವ ಹೆಂಡತಿ, ನಮಗೆ ಸಿಕ್ಕಿರುವ ಮಕ್ಕಳು, ನಮಗೆ ಸಿಕ್ಕಿರುವ ಆಸ್ತಿ, ಅಂತಸ್ತು, ವಸ್ತು, ವ್ಯಕ್ತಿಗಳು ಎಲ್ಲರೂ ಕೂಡ ಇಂದಲ್ಲ ನಾಳೆ ನಿಮ್ಮನ್ನು ತೊರೆದು ಹೋಗೇ ಹೋಗುತ್ತಾರೆ. ಈ ಸತ್ಯವನ್ನು ನಾವು ಬಹಳ ಬಲವಾದ, ತುಂಬ ಕಾನ್ಷಿಯಸ್ ಆಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಎಂದೋ ಒಂದು ದಿವಸ ಹೋಗುತ್ತಾರೆ ಅಂದುಕೊಂಡು ಈ ದಿನ ನಾನು ಅಳುಮುಖ ಹಾಕ್ಕೊಂಡು ಅಳುಜಬಲು ಮಾಡಿಕೊಂಡು ಕೂತ್ಕೊಳ್ಬೇಕಾ? ಇಲ್ಲ. ಒಂದು ದಿವಸ ಹೋಗ್ತಾರೆ ಅನ್ನೋದು ದುಃಖವಾಗಬಾರ್ದು. ನಾವು ಈ ದಿನ ನಮ್ಮವರನ್ನು ಹೆಚ್ಚು ಪ್ರೀತಿಸೋದಕ್ಕೊಂದು ಕಾರಣ. ಒಂದು ದಿವಸ ನನ್ನ ತಂದೆ ನನ್ನ ಬಿಟ್ಟು ಹೋಗ್ತಾರೆ, ಒಂದು ದಿವಸ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗ್ತಾರೆ. ಒಂದು ದಿವಸ ನಿನ್ನದು ಅಂತ ಏನಿದೆಯೋ ಅದನ್ನು ನೀನು ಬಿಟ್ಟು ಹೋಗಬೇಕು ಅಥವಾ ನಿನ್ನನ್ನು ಅವುಗಳು ಬಿಟ್ಟು ಹೋಗುತ್ತವೆ. ಇದು ಸತ್ಯ ಸತ್ಯ ಸತ್ಯ. ಈ ದೇಹದೊಂದಿಗೆ ಆತ್ಮವೇ ಇರುವುದಿಲ್ಲ. ಅಂದಮೇಲೆ ನನ್ನವರು ಅಂದುಕೊಂಡಿರುವ ನಾನು ಅಥವಾ ಯಾರನ್ನೆಲ್ಲ ನನ್ನವರು ಅಂದುಕೊಂಡಿದ್ದೀನಿ ಅವರೊಂದು ದಿವಸ ಹೋಗಬೇಕು. ಅಂದರೆ ಮೊದಲು ಆಧ್ಯಾತ್ಮ ನಿಮಗೆ ಏನನ್ನು ಕಲಿಸುತ್ತೆ ಅಂದರೆ, ನೀವು ಯಾವುದರೊಂದಿಗೆ ಬಿಡಲಾರದಷ್ಟು ಕಚ್ಚಿಕೊಂಡಿದ್ದೀರೋ, ಅಂಟಿಕೊಂಡಿದ್ದೀರೋ ಅದನ್ನು ಮೊದಲು ತ್ಯಜಿಸುವಷ್ಟು ಬುದ್ಧಿಯನ್ನು ನೀವು ತೆಗೆದುಕೊಳ್ಬೇಕು. ಅಥವಾ ಅದು ಯಾವುದು ನನ್ನದಲ್ಲ ಅನ್ನುವ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇದು ಹೇಳಿದಷ್ಟು ಸುಲಭ ಅಲ್ಲ. ಎಷ್ಟೋ ಅನುಭಾವಿಗಳು, ಎಷ್ಟೋ ಮಹಾನ್ ಜ್ಞಾನಿಗಳು ಪುಸ್ತಕದಲ್ಲಿ ಓದಿ 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 ಎಲ್ಲವನ್ನು ತಿಳ್ಕೊಂಡ್ರೂ ಕೂಡ ಮೋಹವನ್ನು ಬಿಡಲಿಕ್ಕಾಗಲಿಲ್ಲ. ಸಾಕ್ಷಾತ್ ಭಗವಂತ ವಾಸುದೇವ ಕೃಷ್ಣನಿಂದ ಭಗವದ್ಗೀತೆಯನ್ನು ಆಲಿಸಿದ ಅರ್ಜುನ ಕೂಡ ತನ್ನ ಮಗ ಅಭಿಮನ್ಯು ಸತ್ತಿದ್ದಾನೆ ಎಂದಾಗ ಅವನ ದ್ವೇಷ, ಅವನ ದುಃಖ, ಭಗವಂತನ ಜೊತೆ ಇದ್ದ ಪಾರ್ಥ ಅರ್ಜುನನಿಗೂ ಈ ದುಃಖ ಬಿಡಲಿಲ್ಲ, ಈ ವ್ಯಾಮೋಹ ಬಿಡಲಿಲ್ಲ. ಅಂದಮೇಲೆ ಈ ಕೇಡುಗಾಲ ಕಲಿಯುಗದಲ್ಲಿ ಬದುಕ್ತಾ ಇರೋ ನಮಗೆ ಆ ದುಃಖ ತಾಕದೇ ಇರುತ್ತೇನು? ತಾಕುತ್ತೆ. ನಾವೇನು ಮಾಡಬೇಕು? ಜ್ಞಾನಿಗಳ ಸಹವಾಸ ಮಾಡಬೇಕು, ಗುರುಗಳ ಸಹವಾಸ ಮಾಡಬೇಕು. ಗುರುಗಳು ಸಿಗಲಿಲ್ವಾ? ನೀನೇ ಸ್ವಯಂ ಅಧ್ಯಯನ ಮಾಡಬೇಕು. ಏನಿ ಬದುಕು? ಎಷ್ಟು ದಿನದ್ದು ಈ ಸಂತೆ? ಈ ಬದುಕೆಂಬ ಸಂತೆ ಎಷ್ಟು ದಿನದ್ದು? ಎಷ್ಟು ದಿನ ಇರ್ಲಿಕ್ಕೆ ಬಂದಿದ್ದೀನಿ ನಾನು? ಇಲ್ಲಿ ನನ್ನೊಂದಿಗೆ ತುಂಬ ಅಸಭ್ಯವಾಗಿ, ತುಂಬ ಅನ್ಯಾಯವಾಗಿ ಅಥವಾ ತುಂಬ ಪ್ರೀತಿಯಿಂದ ವರ್ತಿಸ್ತಾ ಇರುವವರ ಈ ವರ್ತನೆಗಳು, ಈ ಅವಮಾನಗಳು, ಈ ದುಃಖಗಳು ಇದು ಈ ಲೋಕಕ್ಕೆ ಅಥವಾ ಈ ಜನ್ಮಕ್ಕೆ ಸೀಮಿತವೋ ಅಥವಾ ಇದರ ನಂತರವೂ ಕೂಡ ನನಗೆ ಜನರು, ಈ ಸಂಬಂಧಗಳು ಮುಂದುವರಿತಾವ? ಸುಮ್ಮನೆ ಪ್ರಶ್ನೆಗಳ ಸರಮಾಲೆ. ಸತ್ಸಂಗ ಇದೆಲ್ಲದಕ್ಕೂ ಉತ್ತರ ಕೊಡುವಂಥದ್ದು. ನಿಧಾನವಾಗಿ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಬಾರಿ ಉತ್ತರವನ್ನು ಬಯಸಬೇಡಿ. ನಿಧಾನವಾಗಿ ಒಳ್ಳೆಯದನ್ನು ಕೇಳ್ತಾ ಹೋಗಿ. ನಿಧಾನವಾಗಿ ನಿಮ್ಮ ಜೊತೆಗಿರುವ ಸಂಬಂಧಗಳನ್ನು ಸ್ವಲ್ಪ ವೈರಾಗ್ಯ ದೃಷ್ಟಿಯಲ್ಲಿ ನೋಡಿ. ಈ ದಿನ ನಿಮ್ಮ ತಂದೆಯ ಹತ್ತಿರ ಹೋಗಿ
ನಿಮ್ಮ ತಂದೆಯನ್ನು ಎಷ್ಟು ಪ್ರೀತಿಸ್ತೀರಿ ಅದನ್ನು ಬಾಯ್ಬಿಟ್ಟು ಹೇಳಬೇಡಿ. ಹತ್ರ ಕೂತ್ಕೊಳ್ಳಿ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಅಥವಾ ಅವರ ಬದುಕಿನ ಕಷ್ಟವನ್ನು ಒಮ್ಮೆ ಹತ್ತಿರದಿಂದ ನೋಡಿ, ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ನೋಡಿ. ಅಪ್ಪ ನನಗೆ ದುಡ್ಡು ಬೇಕು, ಅಪ್ಪ ನನಗೆ ಅದು ಬೇಕು, ಅಪ್ಪ ನನಗೆ ಇದು ಬೇಕು. ನನಗೆ ಆಸೆ ಹುಟ್ಟಿದಾಗಲೆಲ್ಲ ನಾನು ತಂದೆಯನ್ನು ಮಾತಾಡಿಸಿದೆ ಅಂದರೆ ಇದು ಪ್ರೀತಿಯಿಂದ ಆಡೋ ಮಾತಲ್ಲ. ನಿನಗೆ ಆಸೆ ಹುಟ್ಟಿತು, ನೀನು ಹೋಗಿ ನಿನ್ನ ತಂದೆನೋ ತಾಯಿಯನೋ ಕೇಳಿದೆ, ಈ ಮಾತುಕತೆಗೆ ಯಾವುದೇ ಅರ್ಥವಿಲ್ಲ. ಏನೂ ನಿನ್ನಲ್ಲಿ ಬಯಕೆ ಇರಬಾರ್ದು. ನಿನ್ನಲ್ಲಿ ತಾಯಿಯಿಂದ ತಂದೆಯಿಂದ ಬಯಸಿರುವಂಥದ್ದು ಏನೂ ಇಲ್ಲ. ತಂದೆ ತಾಯಿಯಿಂದ ನೀನೇನೂ ಕೇಳ್ತಾ ಇಲ್ಲ. ಆದರೂ ಅವ್ರ ಹತ್ರ ಹೋಗಿ, ಅಮ್ಮ ಹೇಗಿದೆಯಾ, ಅಮ್ಮ ಮೊನ್ನೆ ಏನೂ ಹುಷಾರಿಲ್ಲ ಅಂತಿದ್ದೆ, ಈಗ ಹೇಗಿದೆ, ಅಪ್ಪ ಹೇಗಿದ್ದೀಯಾ. ಅಪ್ಪ ಅಮ್ಮ ಇಲ್ಲದವರು ಬದುಕು ಪಾಪ ದುಃಖಮಯ. ಆದರೆ ನಾನು ಹೇಳ್ತೀನಿ, ಇರೋರಾದರೂ ಕೂಡ ತಂದೆ ತಾಯಿಯನ್ನು ಅರ್ಥ ಮಾಡಿಕೊಂಡವರು ಎಷ್ಟು ಜನ ಇದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ನನಗೆ ಏನಾದರೂ ಗಾಡಿ ಬೈಕ್ ಬೇಕು, ಅಥವಾ ಏನೋ ಒಂದು ಆಸೆ ಹುಟ್ಟಿತು, ಅದನ್ನು ತಾಣಬೇಕು, ಡ್ರೆಸ್ ತಗೊಳ್ಬೇಕು, ಇದನ್ನು ಬಟ್ಟೆ ತಗೊಳ್ಬೇಕು, ಏನೋ ಒಂದು ಕಾರಣ ಅಂತ ಆಸೆಗಳು ಹುಟ್ಟಿದಾಗ ತಂದೆ ತಾಯಿ ಹತ್ರ ಪ್ರೀತಿಯಿಂದ ಮಾತಾಡುವುದಲ್ಲ. ಯಾವ ಆಸೆಯೂ ಇಲ್ಲದಿದ್ದಾಗಲೂ ಕೂಡ ನಾನು ತಂದೆ ತಾಯಿಯನ್ನು ಅಷ್ಟೇ ಪ್ರೀತಿಯಿಂದ ನೋಡಬೇಕು. ಅವರನ್ನೊಂದು ಗಳಿಗೆ ಕೂತು ಆರಾಮಾಗಿ ಮಾತಾಡಿಸಬೇಕು. ತಾಯಿ, ತಂದೆ, ಬಂಧು ಬಳಗ, ಅಣ್ಣ ತಮ್ಮ ಎಲ್ಲರೂ ಕೂಡ ನಿಮ್ಮ ಬದುಕಲ್ಲಿ ಕರ್ಮದ ರೂಪದಲ್ಲಿ ನಿಮ್ಮ ಕರ್ಮಗಳ ಫಲ ಅನ್ನೋ ಥರ ಬಂದಿದ್ದಾರೆ. ಪುಣ್ಯದ ಫಲವಾಗಿ ಕೆಲವೊಂದು ಸಂಬಂಧಗಳು ಬಂದಿದ್ದಾವೆ, ಪಾಪದ ಫಲವಾಗಿ ಕೆಲವು ಸಂಬಂಧಗಳು ಬಂದಿದ್ದಾವೆ. ಯಾವು ಪಾಪದ ಫಲವಾಗಿ ಬಂದಿದ್ದಾವೋ ಅವು ನಿಮಗೆ ದುಃಖ ಕೊಡ್ತವೆ. ಯಾವುದು ಪುಣ್ಯದ ಫಲವಾಗಿ ಬಂದಿದ್ದಾವೋ ಆ ಸಂಬಂಧಗಳು ನಿಮಗೆ ಸುಖವನ್ನು ಸಂತೋಷವನ್ನು ಕೊಡ್ತವೆ. ಹಾಗಾಗಿ ಈ ಕ್ಷಣ ನೀವು ನಿಮ್ಮೊಂದಿಗಿರುವ ನಾನಿವರನ್ನು ಬಿಟ್ಟು ಬದುಕೋದೇ ಇಲ್ಲ ಅನ್ನುವ ಆ ಅಜ್ಞಾನವನ್ನು ತೆಗೆದುಹಾಕಿ, ಇರುವಷ್ಟು ಸಮಯ ಎಷ್ಟು ಪ್ರೀತಿ ಮಾಡಬೇಕು, ಆ ಪ್ರೀತಿಯಲ್ಲಿ ವೈರಾಗ್ಯದ ಒಂದಂಶ ಇರಲೇಬೇಕು, ಬೇರೆ ದಾರಿ ಇಲ್ಲ. ಕಲಿಯುವುದಲ್ಲಿ ಬಹಳ ಕಷ್ಟ ಅದು. ಅಯ್ಯೋ, ನನ್ನವರು ಅಂತ ಒಪ್ಪಿಕೊಂಡ ಮೇಲೆ ಅವ್ರಿಗೇನೋ ಒಂಚೂರು ಆದಾಗ ನಾನು ಸಹಾಯಕ್ಕೆ ಹೋಗಬಾರ್ದ? ಸಹಾಯಕ್ಕೆ ಹೋಗು, ಆದರೆ ನಿನ್ನ ಅಸ್ತಿತ್ವ ಬೇರೆ, ಅವರ ಅಸ್ತಿತ್ವ ಬೇರೆ. ಅವರನ್ನು ತುಂಬ ಪ್ರೀತಿ ಮಾಡು, ಅವರ ಕಷ್ಟದಲ್ಲಿ ನೆರವಾಗು. ಆದರೆ ಒಂದು ಸದಾಕಾಲ ಜೀವಗಳ ಅಸ್ತಿತ್ವ ಅಂದರೆ ಈ ಆತ್ಮದ ಇರುವಿಕೆ ಅಥವಾ ಆತ್ಮದ ಅಂದರೆ ಈ ದೇಹದೊಳಗಿರುವ ಆತ್ಮ ಈ ದೇಹವನ್ನು ತೊರೆದು ಯಾವಾಗಾದರೂ ಹೋಗಬಹುದು. ಅದು ನಿಮ್ಮ ಬದುಕಾದರೂ, ನಿಮ್ಮ ಪ್ರೀತಿಪಾತ್ರರ ಬದುಕಾದರೂ, ಯಾರ ಬದುಕಾದರೂ ಅಷ್ಟೇ, ಒಂದು ದಿನ ಆ ದೇಹವನ್ನು ತೊರೆದು ಹೋಗಲೇಬೇಕು. ಹಾಗೆ ಹೋದಾಗ ಭಗವಂತನ ಕಡೆ ಮುಖ ಮಾಡಿ, ಅಪ್ಪ ಪರಮಾತ್ಮ, ಈಗ ಈ ಆತ್ಮವನ್ನು ನೀನು ಕರ್ಕೊಂಡಿದ್ದೀಯ, ಈ ದೇಹದಿಂದ ಬೇರ್ಪಡಿಸಿದ್ದೀಯ. ಹಾಗೆ ಬೇರ್ಪಡಿಸಿರುವ ಆ ಆತ್ಮಕ್ಕೆ ಮುಂದಿನ ದಾರಿ ಸುಗಮವಾಗಿರಲಿ, ಅಥವಾ ಅದಕ್ಕೆ ಮುಕ್ತಿ ಸಿಗಲಿ. ಹೀಗೆ ನನ್ನ ದುಃಖವನ್ನು ಮರೆತು, ಅದಕ್ಕೆ ದೊಡ್ಡವರು ಯಾರೋ ಹೇಳ್ತಾ ಇದ್ರು, ಸತ್ತ ಹೆಣದ ಮುಂದೆ ಯಾರು ತುಂಬ ಅಳ್ತಾರಲ್ಲ, ಆ ಹೆಣದ ದೃಷ್ಟಿಯಲ್ಲಿ ಈ ಅಳ್ತಾ ಇರೋರೇ ನಿಜವಾದ ಶತ್ರುಗಳಂತೆ. ಯಾರು ಸತ್ತ ಶವದ ಮುಂದೆ ಅಥವಾ ಸತ್ತ ಶವದ ಹತ್ತಿರ ಭಗವಂತನನ್ನು ಸ್ಮರಣೆ ಮಾಡ್ತಾರೆ, ಭಗವಂತನ ಲೀಲೆಯನ್ನು ಹಾಡ್ತಾರೆ, ಆ ಆತ್ಮಕ್ಕೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅವರೇ ನಿಜವಾದ ಬಂಧುಗಳು ಅಂತ. ಅದಕ್ಕೆ ಸತ್ತ ಶವದ ಮುಂದೆ ಅಂದರೆ ಸತ್ತ ಹೆಣದ ಮುಂದೆ ಏನೋ ಸಂಜೆ ಸತ್ತು ಬಿಟ್ಟಿದ್ದಾನೆ, ಇವತ್ತು ರಾತ್ರಿ ಎಲ್ಲ ಇಟ್ಟುಕೊಳ್ಬೇಕು ಹೆಣವನ್ನು. ಆಗ ನೋಡಿ ಎಷ್ಟೋ ಜನ ದೇವರು ಪ್ರಾರ್ಥನೆ ಮಾಡ್ತಾರೆ, ಭಜನೆಯನ್ನು ಮಾಡ್ತಾರೆ, ಭಗವಂತನ ವಿಚಾರಗಳನ್ನು ಹೇಳ್ತಾ ಹೋಗುತ್ತಾರೆ. ಸತ್ತ ಶವದ ಮುಂದೆ ಅಳುವುದು ಬದುಕಿರೋರಿಗೆ ಪಾಪ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿದ್ದೀನಿ ಅನ್ನೋ ದುಃಖ ಇದೆ, ಅದು ಬೇರೆ ವಿಚಾರ. ಆದರೆ ದೊಡ್ಡವರು ಹೇಳ್ತಾರೆ, ತಿಳಿದವರು ಹೇಳ್ತಾರೆ, ಸತ್ತ ಶವದ ಮುಂದೆ ಅಳುವವನೇ ಆ ಹೆಣದ ದೃಷ್ಟಿಯಲ್ಲಿ ಶತ್ರು. ಆ ಹೆಣಕ್ಕೆ ಅಂದರೆ ಸತ್ತಿರುವವನಿಗೆ ಅಳುವವನೇ ಶತ್ರು. ಅದರ ಬದಲು ನನಗೋಸ್ಕರ ಪ್ರಾರ್ಥನೆ ಮಾಡಿ, ಭಗವಂತನಲ್ಲಿ ನನಗೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂತ ದೊಡ್ಡವರು ಹೇಳ್ತಾರೆ. ಹಾಗಂದರೆ ಸತ್ತವ್ರ ಮುಂದೆ ಅಳಬಾರ್ದ? ಅಳುವನ್ನು ತಡಿಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ, ಬದುಕಿರುವವರ ಮುಂದೆ ಆಗಲಿ ಹಾಗೂ ಸತ್ತಿರುವವರ ಮುಂದೆ ಆಗಲಿ
ಪರಮಾತ್ಮನನ್ನು ಭಗವಂತನನ್ನು ಸದಾ ಸ್ಮರಣೆ ಮಾಡುವ ಬುದ್ಧಿ ಬದುಕಿರುವವರಿಗೂ ಸತ್ತವರಿಗೂ ಇಬ್ಬರಿಗೂ ಒಳ್ಳೆಯದೇ. ಧೈರ್ಯ ತುಂಬಬೇಕು, ಬದುಕಿದ್ದಾಗಲೂ ಧೈರ್ಯ ತುಂಬಬೇಕು. ಸತ್ತ ಹೆಣದ ಮುಂದೆ ಕೂಡ ಭಗವಂತ ಈ ಆತ್ಮಕ್ಕೆ ಒಳ್ಳೇದು ಮಾಡಪ್ಪ, ಈ ಆತ್ಮಕ್ಕೆ ಬೆಳಕನ್ನು ತೋರಿಸಪ್ಪ, ಮುಕ್ತಿಯನ್ನು ಕೊಡಪ್ಪ. ಸತ್ತ ಆತ್ಮಕ್ಕೂ ಒಳ್ಳೆಯದು ಬೇಡ್ಕೊಳ್ಬೇಕು, ಬದುಕಿರೋರಿಗೂ ಒಳ್ಳೆಯದು ಬೇಡ್ಕೊಳ್ಬೇಕು. ಆದರೆ ಇಲ್ಲಿ ಹೆಂಗಾಗ್ಬಿಟ್ಟಿದೆ ನೋಡಿ, ಬದುಕಿರೋರು ಕಂಡಾಗ ಅಥವಾ ಚೆನ್ನಾಗಿ ಉದ್ಧಾರವಾಗ್ತಾವ್ರೆ, ಅವರೇನೋ ಬೆಳೀತಾ ಇದ್ದಾರೆ ಎಂದಾಗ, ಬದುಕಿದ್ದಾಗ ಮಾಟ ಮಂತ್ರಗಳು ಮಾಡಿಸಿ ಅವ್ರ ಮನೆ ಹಾಳು ಮಾಡಿಬಿಡೋದು, ಸತ್ತಾಗ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಅಯ್ಯೋ ಈ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಂತ ಬರೆಯೋದು. ಇರಲಿ, ಕಾಲ ಹಂಗಿದೆ, ಏನೂ ಮಾಡಲಿಕ್ಕಾಗಲ್ಲ. ಆದರೆ ಬದುಕಿದ್ದಾಗಲೂ ಅವರಿಗೆ ಹಿತವನ್ನು ಬಯಸಿ, ಸತ್ತ ಮೇಲೂ ಕೂಡ ಅವರಿಗೆ ಹಿತವನ್ನು ಬಯಸಿ. ಸತ್ತ ಮೇಲೆ ಬಯಸ್ತೀರೋ ಇಲ್ವೋ ಅದು ಸೆಕೆಂಡ್ರಿ. ಬದುಕಿದ್ದಾಗ ಹಿತವನ್ನು ಬಯಸಿ, ಇನ್ನೊಬ್ಬರಿಗೆ ಹಿತವನ್ನು ಬಯಸೋದರಲ್ಲಿ ನಿಮ್ಮ ಹಿತವೂ ಇದೆ.